ಮನುಷ್ಯರು ವಾಸ ಮಾಡಿಕೊಳ್ಳುವ ಕಾಡುವುದು ಅಂತ ಕರೆದ್ರ ಅವರು. ಕಾಡಿನ್ಯಾಗ ವಾಸ ಮಾಡೋದಂದ್ರೆ ಹೆಂಗ? ಸ್ಮಶಾನದಾಗ ವಾಸ ಮಾಡಿದ ಹೆಂಗದು. ಅವರು ವಾಸಿಸುವ ಸ್ಥಳ ಅದು ಸ್ಮಶಾನದ ಸಮಾನ. ಕುಡಿಯುವ ನೀರು ಮೂತ್ರದ ಸಮಾನ. ಉಣ್ಣುವ ಅನ್ನ ನರಕದ ಸಮಾನ. ಯಾಕೆ? ಗುರು ಇಲ್ಲ, ಅಧ್ಯಾತ್ಮ ಇಲ್ಲ, ತತ್ವ ಇಲ್ಲ, ಚಿಂತನ ಇಲ್ಲ, ಸಂಸ್ಕಾರ ಇಲ್ಲ. ಮತ್ತೆ ಇಂಥ ಮನುಷ್ಯರಿಗೆ ಏಷಾಂ ನ ವಿದ್ಯಾ ನ ತಪೋ ನ ದಾನಂ ನ ಜ್ಞಾನಂ ನ ಶೀಲ ನ ಧರ್ಮ ನ ಗುಣ ತೇ ಭೂವಿ ಭಾರಭೂತ ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಭರ್ತೃಹರಿ ಈ ಮಾತನ್ನ ಹೇಳಿದ. ಏನಂತ ಹೇಳಿದ? ಯಾರಿಗೆ ಜ್ಞಾನ ಇಲ್ಲ, ದಾನ ಇಲ್ಲ, ಶೀಲ ಇಲ್ಲ, ಗುಣ ಇಲ್ಲ, ಧರ್ಮ ಇಲ್ಲ, ಅಂತ ಮನುಷ್ಯ ಈ ಭೂಮಿಯ ಮೇಲೆ ಹುಟ್ಟಿದ್ದು. ನಾವೀಗ ಭೂಮಿಗೆ ಭಾರ ಅಂತ ಹಿಮಾಲಯ ಪರ್ವತಕ್ಕೂ ಅನ್ಲಿಲ್ಲ ನಾವು ಭಾರ ಅಂತ ತಿಳ್ಕೊಂಡು, ಮೌಂಟ್ ಎವರೆಸ್ಟ್ ಶಿಖರಕ್ಕೂ ನಾವು ಭಾರ ಅನ್ಲಿಲ್ಲ, ಇನ್ಯಾವುದೇ ವಸ್ತುವಿಗೆ ಬೃಹತ್ತಾಗಿರುವಂಥ ವಸ್ತುವಿಗೆ ಭಾರ ಅನ್ಲಿಲ್ಲ. ಭರ್ತೃಹರಿಗಳು ಅಂದದ್ದು ಈ ಮನುಷ್ಯನಿಗೆ ಹೇಳಿದ್ರವರು ಭಾರ ಅಂತ. ಯಾವ ಭಾರ? ಈ ಸದ್ಗುಣಗಳು ಇಲ್ಲದೆ ಹೋದರೆ ಆ ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಆತ ಮನುಷ್ಯನಲ್ಲಪ್ಪ, ಮೃಗ ಅಂತ ಕರೆದ್ರು. ಮೃಗದ ಬದುಕು ನಮ್ಮದಾಗಬಾರದು, ಮನುಷ್ಯತ್ವವುಳ್ಳ ಮನುಷ್ಯನ ಬದುಕು ನಮ್ಮದಾಗಬೇಕು. ಮನುಷ್ಯತ್ವವನ್ನು ಉಳಿಸ್ಕೋಬೇಕು. ಮನುಷ್ಯ ಮಹಂತನಾಗಬೇಕು, ಅಂಗಲಿಂಗನಾಗಬೇಕು, ಜೀವ ಶಿವನಾಗಬೇಕು. ಈ ಎಲ್ಲ ಒಂದು ಮಾರ್ಗವನ್ನ ಗುರುಗಳು ಹಾಕಿಕೊಟ್ಟಾರಂತ ತಿಳ್ಕೊಂಡನ ಈ ವೇದಾಂತ ಪರಿಷತ್ತಿನ ಒಂದು ಲಾಭ ಏನು ಎಂಬುವುದನ್ನು ಇವತ್ತೆಲ್ಲ ತಾವು ಸೇರಿರಲ್ಲ. ಈ ಸಭಾನೇ ಸಾಕ್ಷಿ. ಇಂಥ ಒಂದು ಸಣ್ಣ ಗ್ರಾಮದೊಳಗೆ ಇಷ್ಟೆಲ್ಲ ಕಾರ್ಯಕ್ರಮ ನಡಿಬೇಕಾದ್ರೆ ಗುರುಗಳ ಅಂತಃಕರಣ, ಗುರುಗಳ ಒಂದು ಆಶೀರ್ವಾದ ಅದು ಬಹಳ ದೊಡ್ಡದು. ಯಾಕಂದ್ರೆ ಅವ್ರ ಬದುಕು ಹೆಂಗೈತಿ ಅಂದ್ರೆ ತೆರೆದಿಟ್ಟ ಪುಸ್ತಕ. ಒಳಗು ಹಾಗನ, ಹೊರಗು ಹಾಗನ. ಪಾರದರ್ಶಕ ಅಂತಾರಲ್ಲ, ಪಾರದರ್ಶಕ ಬದುಕು. ಎಲ್ಲೆಲ್ಲೂ ಕೂಡ ಎಂದೆಂದು ಕೂಡ ಒಂದು ಚುಕ್ಕಿಯನ್ನು ಕೂಡ ಕೂಡಿಸಿಕೊಳ್ಳದ ಹಾಗೆ ತಮ್ಮ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥ ಪುಣ್ಯಾತ್ಮರು ಸದ್ಗುರು ಗುರುನಾಥಾರೂಢಪ್ಪನ ಸೇವೆಯನ್ನು ಮಾಡಿ ಅವರ ಅಂತಃಕರಣವನ್ನು ಸಂಪಾದಿಸಿ ಅವರ ಕೃಪಾಛತ್ರದಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡು ಭಕ್ತರ ಭವಿಷ್ಯಕ್ಕೆ ಒಂದು ಒಳ್ಳೆಯ ನಾಂದಿಯನ್ನು ಅಪ್ಪ ಅವರು ಹಾಕಿಕೊಟ್ಟಿದ್ದಾರೆ. ಬಹಳ ಸಂತೋಷ. ಯಾಕಂದರೆ ಇವತ್ತಿನ ದಿನಮಾನದೊಳಗಿಂಥ ಗುರುಗಳು ಸಿಗೋದು ಬಹಳ ಬಸವಣ್ಣ ಹೇಳಿದ್ನಲ್ಲ, ಮೊದಲು ಬಸವಣ್ಣ ಗುರುವಿನ ಒಂದು ಮಹಿಮಾ ಅದು ಬಲ್ಲವರಿಗೆ ಗೊತ್ತಾಕೈತ್ರಿ. ಇಂಥ ಗುರುಗಳು ಇವತ್ತಿನ ಬರೀ ಯಾಕಂದ್ರೆ ನಾವು ನೋಡ್ತಿರ್ತೇವೆ, ಸುಮ್ಮನೆ ನಾಮಿಕಿ ವಾಸ್ತೆ ಎಷ್ಟೋ ಗುರುಗಳು ಇರ್ತಾರ, ಅವರಿಂದ ನಮಗೇನೋ ಲಾಭ ಇಲ್ಲ. ನಮ್ಮ ಅಂತರಂಗದ ಭಕ್ತಿಯ ಮಗ್ಗನ್ನ, ಜ್ಞಾನದ ಮಗ್ಗನ್ನ, ಮಾನವೀಯತೆಯ ಮಗ್ಗನ್ನ ಅರಳಿಸುವಲ್ಲಿ ಜ್ಞಾನ ಭಾಸ್ಕರಾಗಿರ್ತಕ್ಕಂಥವರು ಭಾರತೀ ಅಪ್ಪಗಳು. ಅಂಥ ಒಂದು ಒಳ್ಳೆಯದಾಗಿರುವಂಥ ಕಾರ್ಯಕ್ರಮದಲ್ಲಿ ಅವರಿಗೆ ನಡೀತಕ್ಕಂಥ ಪೂಜ್ಯರ ಒಂದು 85ನೇ ವರ್ಷದ ಈ ಮಹೋತ್ಸವದ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಆ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೀಬೇಕು. ಅದಕ್ಕೆಲ್ಲ ಭಕ್ತರ ತಮ್ಮ ಸಹಕಾರ ಇರಬೇಕು. ನಮ್ಮ ಬಸಣ್ಣ ಹೇಳಿದ ಹಿಂಗೆ ನಡೆಸ್ಯಾರು ಅಂಥೇಳಿ. ನಮ್ಮ ಎಚ್ ಕೆ ಪಾಟೀಲ್ ಏನೋ ಗೌರ್ಮೆಂಟಿಂದ ತಗೋಬೇಕಂತ ದೊಡ್ಡ ನಕಾಶೆ ಹಾಕ್ಸಿದ.